ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ಈ ದಿನ ನವೆಂಬರ್ ತಿಂಗಳ ವಿಶೇಷ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ನಂತರ ದ್ವಾದಶ ರಾಶಿಯ ಫಲ ವಿಚಾರವನ್ನು ತಿಳಿದುಕೊಳ್ಳೋಣ. ನವೆಂಬರ್ ತಿಂಗಳಿಗೆ 1ನೇ ತಾರೀಕಿಗೆ ಬರ್ತಕ್ಕಂಥ ನಿಮ್ಮೆಲ್ಲರ ಹಬ್ಬ, ಕನ್ನಡಿಗರ ಹಬ್ಬ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವಕ್ಕೆ ಆರ್ಥಿಕ ಶುಭಾಶಯಗಳು. ಹಾಗೆ 1 ಮತ್ತು 2ನೇ ತಾರೀಕಿಗೆ ಬರ್ತಕ್ಕಂಥ ದೇವೋತ್ಥಾನ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಬರ್ತಕ್ಕಂಥದ್ದು 2 ದಿನ ಇರ್ತಕ್ಕಂಥ ಏಕಾದಶಿ ಆಗಿರ್ತದೆ. ಹಾಗೆ 2ನೇ ತಾರೀಕಿಗೆ ಬರ್ತಕ್ಕಂಥ ತುಳಸಿ ಪೂಜೆ ವಿಚಾರವಾಗಿ, ಮುಹೂರ್ತ ವಿಚಾರವಾಗಿ ಈ ವಿಡಿಯೋನ ಹೆಡ್ಲೈನ್ಸ್ ನಲ್ಲಿ ಸಿಗ್ತಕ್ಕಂಥದ್ದು. ಹಾಗೆ 5ನೇ ತಾರೀಕಿಗೆ ಬರ್ತಕ್ಕಂಥ ಕಾರ್ತಿಕ ಹುಣ್ಣಿಮೆ, ಹಾಗೆ 15ನೇ ತಾರೀಕಿಗೆ ಬರ್ತಕ್ಕಂಥ ಉತ್ಪತ್ತಿ ಏಕಾದಶಿ. ಈ ಏಕಾದಶಿ ಉಪವಾಸ, ಈ ಏಕಾದಶಿ ಅಲ್ಲದೆ ಬೇರೆ ಯಾವುದೇ ಏಕಾದಶಿ ಉಪವಾಸ ಮಾಡುವುದರಿಂದ ತಮಗೆ ಆರೋಗ್ಯದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ತಮ್ಮ ಕರ್ಮಗಳು ಕಳೆದುಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು, ಹಾಗೆ ಅನೇಕ ರೀತಿಯ ಅನುಕೂಲಗಳು ಆಗ್ತಕ್ಕಂಥ ವಿಚಾರ ಆಗಿರ್ತದೆ. ಹಾಗೆ 16ನೇ ತಾರೀಕಿಗೆ ಬರ್ತಕ್ಕಂಥ ವೃಶ್ಚಿಕ ಸಂಕ್ರಾಂತಿ, ಸೂರ್ಯ ವೃಶ್ಚಿಕ ರಾಶಿಗೆ ಪ್ರವೇಶ ಆಗುವಂತ ಸಮಯದಲ್ಲಿ ಬರ್ತಕ್ಕಂಥ ಸಂಕ್ರಾಂತಿ ಆಗಿರ್ತಕ್ಕಂಥದ್ದು. ಹಾಗೆ 19ನೇ ತಾರೀಕಿಗೆ ಬರ್ತಕ್ಕಂಥ ಮಾರ್ಗಶಿರ ಅಮಾವಾಸ್ಯೆ ವಿಚಾರವಾಗಿ, ಅಮಾವಾಸ್ಯೆಯ ಮುಹೂರ್ತ ಸಮಯವಾಗಿ ಈ ವಿಡಿಯೋನ ಹೆಡ್ಲೈನ್ಸ್ ನಲ್ಲಿ ಸಿಗ್ತಕ್ಕಂಥದ್ದು. ಇವು ನವೆಂಬರ್ ತಿಂಗಳ ವಿಶೇಷ ವಿಚಾರ. ಇನ್ನು ದ್ವಾದಶ ರಾಶಿಯ ಫಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ದ್ವಾದಶ ರಾಶಿಯಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂಥ ಮೀನರಾಶಿಯವರ ನವೆಂಬರ್ ತಿಂಗಳ ಗೋಚಾರ ಫಲ ಯಾವ ರೀತಿ ಅನುಕೂಲ ಹಾಗೂ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮೀನರಾಶಿ ಅಧಿಪತಿ ಹಾಗೂ ದಶಮಾಧಿಪತಿ ಆಗಿರ್ತಕ್ಕಂಥ ಗುರು 5 ಡಿಸೆಂಬರ್ ವರೆಗೂ ಪಂಚಮದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸ ಮಾಡ್ತಕ್ಕಂಥವರಿಗೆ ಈ ತಿಂಗಳು ಅನುಕೂಲ ಇರ್ತಕ್ಕಂಥದ್ದು. ಹಾಗೆ ಹಿಂದೆ ಮಾಡಿದ ಕಾರ್ಯದಿಂದ ಹೆಸರು ಕೀರ್ತಿ ಬರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಈ ಸಮಯದಲ್ಲಿ ಹಿಂದೆ ಮಾಡಿದ ಯಾವುದಾದ್ರೂ ಶುಭ ಕಾರ್ಯ ಆಗಿರ್ಬೋದು, ಯಾವುದಾದರೂ ಒಳ್ಳೆಯ ಕೆಲಸ ಇದ್ದಲ್ಲಿ ಈ ಸಮಯದಲ್ಲಿ ಹೆಸರು ಕೀರ್ತಿ ಬರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ದ್ವಿತೀಯಾಧಿಪತಿ ಹಾಗೂ ನವಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ನವಮದಲ್ಲೇ ಇರ್ತಕ್ಕಂಥ ವಿಚಾರದಲ್ಲಿ ಹಣದ ವಿಚಾರದಲ್ಲಿ ಹೆಚ್ಚು ಅನುಕೂಲ ಇರ್ತಕ್ಕಂಥದ್ದು, ಹೆಚ್ಚು ಹಣ ಬರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ಮಾತಿನ ವಿಚಾರದಲ್ಲಿ ಈ ತಿಂಗಳು ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಮಾತಾಡ್ತಕ್ಕಂಥದ್ದು, ಮಾತು ಇಷ್ಟಪಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ತೃತೀಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಅಷ್ಟಮದಲ್ಲೇ ಇರ್ತಕ್ಕಂಥ ವಿಚಾರದಲ್ಲಿ ನವೆಂಬರ್ 26ರವರೆಗೂ ಶುಕ್ರ ಅಷ್ಟಮದಲ್ಲೇ ಇರ್ತಕ್ಕಂಥದ್ದು. ಆ ವಿಚಾರದಲ್ಲಿ ಮಿತ್ರರಿಂದ ಅಪವಾದ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಅಥವಾ ಸೋದರಿಯರಿಂದ ಅಪವಾದ ಆಗ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಕ್ಕಂಥದ್ದು. ಹಾಗೆ ಚತುರ್ಥಾಧಿಪತಿ ಹಾಗೂ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಬುಧ ನವಮದಲ್ಲೇ ಇರ್ತಕ್ಕಂಥ ವಿಚಾರದಲ್ಲಿ ಆಸ್ತಿವಾಹನ ಮನೆಯ ವಿಚಾರದಲ್ಲಿ ಅನುಕೂಲ ಆಗಿರ್ತಕ್ಕಂಥದ್ದು. ಹಾಗೆ ಆಸ್ತಿವಾಹನ ಮನೆ ಮಾರಾಟ ವಿಚಾರದಲ್ಲೂ ಕೂಡ ಈ ತಿಂಗಳು ಲಾಭವಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ವೈವಾಹಿಕ ಜೀವನದಲ್ಲಿ ಅನುಕೂಲ ಇರ್ತಕ್ಕಂಥದ್ದು, ವ್ಯಾಪಾರದ ವಿಚಾರಕ್ಕೆ ಸಹಾಯ ಬೆಂಬಲ ಮಾಡ್ತಕ್ಕಂಥದ್ದು, ವ್ಯಾಪಾರ ವಿಚಾರದಲ್ಲಿ ಅನುಕೂಲ ಸಿಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ನಾವು ಹಿಂದೆ ಮಾಡಿದ ವಿಚಾರಕ್ಕೆ ಇಂದು ಯೋಚನೆ ಮಾಡ್ತಕ್ಕಂಥದ್ದು, ಬೇಡವಾದ ವಿಚಾರಕ್ಕೆ ಹೆಚ್ಚು ಯೋಚನೆ ಬರ್ತಕ್ಕಂಥದ್ದು ಈ ತಿಂಗಳು ಕಂಡು ಬರ್ತಕ್ಕಂಥದ್ದು. ಹಾಗೆ ಷಷ್ಠಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಅಷ್ಟಮದಲ್ಲೇ ಇರ್ತಕ್ಕಂಥ ವಿಚಾರದಲ್ಲಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಿರ್ತಕ್ಕಂಥದ್ದು, ಅಪವಾದ ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು, ಮೇಲಧಿಕಾರಿಯಿಂದ ಕಿರಿಕಿರಿ ಇರ್ತಕ್ಕಂಥದ್ದು ಈ 17 ನವೆಂಬರ್ ವರೆಗೂ ಕಂಡು ಬರ್ತಕ್ಕಂಥ ವಿಚಾರ. ಹಾಗೆ ಲಾಭಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಕ್ಕಂಥ ಶನಿ ಮೀನರಾಶಿಯಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ನಿಧಾನವಾಗಿ ಫಲ ಕೊಡ್ತಕ್ಕಂಥದ್ದು ಶನಿ ಮಾಡ್ತಕ್ಕಂಥದ್ದು. ಹಾಗೆ ವಿದೇಶದಲ್ಲಿ ಇರ್ತಕ್ಕಂಥವರಿಗೆ ಹೆಚ್ಚು ಶ್ರಮದಿಂದ ಅನುಕೂಲ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ನಾವು ವ್ಯಯಸ್ಥಾನದಲ್ಲಿ ಕೇತು ಷಷ್ಠಮದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ
ಕುಂಠಿತ ಬೆಳವಣಿಗೆ ಕಾಣ್ತಕ್ಕಂಥದ್ದು, ಹಾಗೆ ಕುಂಠಿತ ಪರಿಶ್ರಮ ಈ ತಿಂಗಳು ಆಗ್ತಕ್ಕಂಥದ್ದು, ಶ್ರಮ ಕಡಿಮೆ ತೋರಿಸ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ಹಠದಿಂದ ದೂರ ಇದ್ದಲ್ಲಿ ಈ ತಿಂಗಳು ಅನುಕೂಲ ಆಗ್ತಕ್ಕಂಥದ್ದು. ಹಾಗೆ ಮೀನರಾಶಿಯವರಿಗೆ ಶನಿ ಸಾಡೆ ನಡೆದರೂ ಕೂಡ ಎಲ್ಲ ರೀತಿಯ ಅನುಕೂಲಗಳು ಈ ತಿಂಗಳು ಕಂಡು ಬರ್ತಕ್ಕಂಥದ್ದು. ಇವಿಷ್ಟು ಮೀನರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಶ್ರೀ ಕೃಷ್ಣ ಅರ್ಪಣಮಸ್ತು.